ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೀತಾ ಇದೆ ಸರ್. ತಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ, ನೀವೇ ಆಗ್ತೀರಿ ಅಧ್ಯಕ್ಷರು ಅಂತ ಹೇಳಿ. ಕೆಪಿಸಿಸಿ ಹುದ್ದೆನೂ ಖಾಲಿ ಇಲ್ಲ, ಬೇರೆ ಹುದ್ದೆನೂ ಖಾಲಿ ಇಲ್ಲ. ಸುಮ್ಮನೆ ಒಬ್ಬೊಬ್ಬರ ಹೆಸರನ್ನ ಅವಾಗ ಹೇಳ್ತಾ ಇರ್ತಾರೆ. ನನ್ನನ್ನು ಖುಷಿ ಪಡಿಸೋಕ್ಕೆ ಕೆಲವರು ಹೇಳ್ತಾರೆ, ಇನ್ನೊಬ್ರನ್ನ ಖುಷಿ ಪಡಿಸೋಕ್ಕೆ ಇನ್ನೊಂದು ಹೇಳ್ತಾರೆ. ಸದ್ಯಕ್ಕೆ ಯಾವ ಹುದ್ದೆಗಳು ಖಾಲಿ ಇಲ್ಲ. ಪಕ್ಷಕ್ಕೆ ಒಂದೇ ಹುದ್ದೆ ಇರಬೇಕು ಮತ್ತೆ ಪೂರ್ಣ ಪ್ರಮಾಣದ. ಯಾರು ಹೇಳಿರೋದು? ಈಗ ಕೇಂದ್ರ ಪದೇ ಹೇಳ್ತಾ ಇದ್ದಾರೆ ಸರ್, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಸಚಿವ ಸ್ಥಾನ ತ್ಯಾಗ ಮಾಡ್ತೀನಿ ಅಂತ. ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಅವರು 2 ಹುದ್ದೆ ಬೇಡ ಅನ್ನೋ ಸಂದೇಶ. ನನಗೆ ಗೊತ್ತಿಲ್ಲ. ರಾಜಣ್ಣ ಅವರು ಬಹಳ ಹಿರಿಯ ನಾಯಕರು, ಅವರು ಸರ್ವ ಪಕ್ಷದ ನಾಯಕರಿಗಿನ್ನ ಹೆಚ್ಚು ಶಕ್ತಿ ಇರ್ತಕ್ಕಂಥವ್ರು. ಅವರ ನಾಯಕತ್ವದಲ್ಲಿ ಪಕ್ಷ ಇನ್ನೂ ಜಾಸ್ತಿ ಸಂಘಟನೆ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಅವ್ರಿಗಿದೆ ಅಂತ ಕಾಣಿಸ್ತದೆ. ಹಾಗಾಗಿ ಅವರು ದಳದವ್ರನ್ನ BJP ಅವ್ರ ಜೊತೆ ಒಳ್ಳೆ ಸಖ್ಯ ಇಟ್ಕೊಂಡಿದ್ದಾರೆ. ಅನೇಕರನ್ನ ಕರ್ಕೊಬರ್ಬೋದು ಪಕ್ಷಕ್ಕೆ ಅಂತ ಕಾಣಿಸ್ತದೆ. ಹಾಗಾಗಿ ಪಕ್ಷದ ನೇತೃತ್ವವನ್ನು ವಹಿಸಲಿಕ್ಕೆ ತುಡಿತದಲ್ಲಿದ್ದಾರೆ. ಧಾರಾಳವಾಗಿ ಪಕ್ಷದ ಹೈಕಮಾಂಡ್ ಕೊಟ್ಟರೆ ನಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ಪೂರ್ಣ ಪ್ರಮಾಣದ ಅಧ್ಯಕ್ಷ ಸ್ಥಾನ ಅವಶ್ಯಕತೆ ಇದೆ ಅಂತ ಮುಂಬರುವ ಚುನಾವಣೆಗಳಿದ್ದಾವೆ. ಪಕ್ಷಕ್ಕೆ ಎಲ್ಲ ಅವಶ್ಯಕತೆ ಇದೆ, ಸಂಘಟನೆಯ ಅವಶ್ಯಕತೆ ಇದೆ, ಎಲ್ಲ ವಿಚಾರಗಳಲ್ಲೂ ಕೂಡ ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ, ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಯಾರೇ ಮುಂದೆ ಬಂದ್ರೂ ಪಕ್ಷದ ಹೈಕಮಾಂಡ್ ಏನೇ ತೀರ್ಮಾನ ಮಾಡಿದ್ರು ಪ್ರತಿಯೊಬ್ಬ ರಾಜ್ಯದ ಎಲ್ಲ ಕಾಂಗ್ರೆಸ್ನ ನಾಯಕರಿರ್ಬೋದು, ಕಾರ್ಯಕರ್ತರಿರ್ಬೋದು, ನಾನಾದಿಯಾಗಿ ಎಲ್ಲರೂ ಕೂಡ ಒಪ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅಪಸ್ವರ ಇಲ್ಲ. ಅಲ್ಲ, ಸರ್ವ ಪಕ್ಷದ ಜೊತೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಕ. ಸೊ ಹಾಗಾಗಿ ಅವ್ರಿಗೆ ಸಂಘಟನೆ ಮಾಡಲಿಕ್ಕೆ ಭಾಳ ಒಳ್ಳೆ ಆಪರ್ಚುನಿಟೀಸ್ ಇದೆ. ಒಳ್ಳೆ ಚೆನ್ನಾಗಿತ್ತು, ನಿಮಗೆ ಗೊತ್ತಲ್ಲ. ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವರು ಮಂತ್ರಿಗಳಿದ್ದಾರೆ, ಹಿರಿಯರಿದ್ದಾರೆ, ಪ್ರಭಾವಿಗಳಿದ್ದಾರೆ. ಸದ್ಯಕ್ಕೆ ನಾನು ರೆಸ್ಟಲ್ಲಿ ಇದ್ದೀನಪ್ಪ ಅಣ್ಣ. ನಾನು ಆಸೆನೂ ಪಡೋದಿಲ್ಲ, ನಾನು ದುರಾಸೆನೂ ಪಡೋದಿಲ್ಲ. ನನಗೆ ಆ ಭಗವಂತ ಜನರು ಏನು ಕೊಟ್ಟಿದ್ದಾರೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ. ನಾನು ಯಾವುದನ್ನು ಹೇಳಿ ಕೇಳಿ ಪಡಿಬೇಕಂತಿಲ್ಲ. ಅದು ಸಿಗಬೇಕು ಅಂತಿದ್ರೆ ಅದು ತಾನಾಗೆ ಸಿಗ್ತದೆ, ಬೇಡ ಅಂತಿದ್ರೆ ತಾನಾಗೆ ಹೋಗ್ತದೆ. ಯಾವುದು ನಮ್ಮ ಸ್ವತ್ತಲ್ಲ, ಅದು ಸಾರ್ವಜನಿಕವಾದಂಥ ಒಂದು ಹುದ್ದೆಗಳು. ಕುಮಾರಸ್ವಾಮಿ ಹೇಳೋದು ಸರ್, ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಮನಗರ ಜಿಲ್ಲೆ ಎಲ್ಲ ಕ್ಷೇತ್ರಗಳನ್ನ ಗೆಲ್ತೇವೆ ನಾವು. ಒಳ್ಳೆ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅವ್ರು ಹೇಳಿರೋದಕ್ಕೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರುಗಳು ಜನರ ಆಶೋತ್ತರಗಳನ್ನು ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದನ್ನು ಒಂದು ಸವಾಲಾಗಿ ತೆಗೆದುಕೊಂಡು, ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಋಣವನ್ನು 4 ಜನ ಶಾಸಕರು ತೀರಿಸುವಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿ ವಿನಯಪೂರ್ವಕವಾಗಿ 4 ಜನರಲ್ಲಿ ಮನವಿ ಮಾಡ್ತೀನಿ. ಒಕ್ಕಲಿಗ ಸಮುದಾಯ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದನ್ನು ನಾನು ಒಕ್ಕಲಿಗರ ಸಮುದಾಯದ ವಿಚಾರನ ಹೇಳೋದಿಲ್ಲ. ಒಕ್ಕಲಿಗರು ಎಲ್ಲ ಪಕ್ಷದಲ್ಲೂ ಇದ್ದಾರೆ. ನಾನು ಒಕ್ಕಲಿಗನೇ. ನಾನು ಯಾವ ಜಾತಿ ಅಂತ ಗೊತ್ತಿಲ್ವಾ? ನಾನು ಒಕ್ಕಲಿಗನೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.